ಮೈಕ್ ಸ್ವಲ್ಪ ಏನೋ ಸರ್ಕಾರದವರು ಮಾಡಿಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ. ಕರ್ನಾಟಕ ಸರ್ಕಾರ ಅಂದ್ರೆ ಔರಂಗಜೇಬನ ಸರ್ಕಾರ. ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದೆ, ಸಾವಿರ ಕಟ್ಟಿ ಹಾಕೊಂಡಾಗ ಖುಷಿ ಆಗ್ತದೆ, ಹಿಂದೂಗಳ ಪೇಟ ಸುಟ್ಟಕೊಂಡ ಕಿತ್ತು ಹೊಗಿತಾರೆ, ಕುಂಕುಮ ಹಂಚ್ಕೊಂಡಾಗಂತೂ ಅವ್ರು ಮಾರಿ ನೋಡಬಾರದು. ಅದೇ ಗಡ್ಡ ಬಿಟ್ಟವ್ರು ತಪ್ಪಿಗೆ ಹಾಕೊಂಡು ಹಲ್ಲಿ ಕಿಸಿದ್ದಾರೆ. ಬಂಧುಗಳೇ, ತುಮಕೂರಿನ ನಮ್ಮ ನಾಗರಕಟ್ಟೆ ಗಜಾನನ ಹಿಂದೂ ಈ ಒಂದು ಬೃಹತ್ವಾದಂಥ ವಿಸರ್ಜನಾ ಸಭೆಯಲ್ಲಿ ಸೇರಿದಂಥ ಸಮಸ್ತ ತುಮಕೂರು ಜಿಲ್ಲೆಯ ನನ್ನ ಎಲ್ಲ ಹಿಂದೂ ಬಾಂಧವರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ನೀವೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಮಾಜಿ ಶಾಸಕರು ಹಿಂದೂ ರಕ್ತ ಕಣಕಣಲ್ಲಿ ಕುದಿಯುತ್ತಿದೆ ಅನ್ನುವಂಥ ಪರಮೇಶ್ವರ್ ಅವರೇ, ಚಿದಾನಂದ್ ಅವರೇ, ಕನ್ಯಾಕುಮಾರ್ ಅವರೇ, ಹಿರಿಯರಾದಂಥ ನಮ್ಮ ಗಜಾನನ ಮಂಡಳಿಯ ಹಿಂದೂ ಮಹಾಗಣಪತಿ ಗಜಾನನ ಮಂಡಳಿ ಅಧ್ಯಕ್ಷರಾದಂಥ ಟಿ.ಬಿ. ಶೇಖರ್ ಅವರೇ ಮತ್ತು ಎಲ್ಲ ಗಜಾನನ ಮಂಡಳಿ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ನನ್ನ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರು, ಇವತ್ತು ಕರ್ನಾಟಕದಲ್ಲಿ ಹಿಂದೆ ಗಜಾನೋತ್ಸವನ ಯಾಕೆ ಪ್ರಾರಂಭ ಆಗಿತ್ತಂದ್ರೆ ಬ್ರಿಟಿಷರನ್ನ ಒದ್ದೋಡಿಸ್ಲಿಕ್ಕೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಲ್ಲಿ ಕೂಡಿಸುವಂತ ಗಣಪನನ್ನ ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನ ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಲಕ್ ಅವರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿ ಅನ್ನುವಂಥ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆಯಲ್ಲಿ ಇವತ್ತು ಕೂಡಿಸ್ತಾ ಇದ್ದೀವಿ ಬಂಧುಗಳೇ. ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತ್ಯತೀತರು ಸಾಬರಿಗೆ ಹುಟ್ಟದಂಗ ಮಾಡುವಂತ ಸಾಬರಿಗಾಗಿ ಸರ್ಕಾರಿಗೆ ತಿಳ್ಕೊಂಡಂತ ನಾವು ಕೆಲವು ನಾಲಾಯಕ ಇಂಥ ಭ್ರಷ್ಟ ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೋಗುದು ಯಾವ ರೀತಿ ಇವತ್ತು ನೋಡಕತ್ತೀವಿ ನಾವು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಪ್ಪಿ ತುಳುಕ್ತಾ ಇದೆ. ಬರೇ ಲೂಟಿ ನೋಡೋದು, ಕೆಲಸ ಬರೇ ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ ಹತ್ರ ಹೇಳ್ತಾರೆ. ಇವ್ರ ಗ್ಯಾರಂಟಿ ಮುಗಿತದೆ, ಬಹಳ ದಿವಸ ಹೋಗೋದಲ್ಲ. ನಾವು ಗ್ಯಾರಂಟಿ 2028 ತನಕ ಇರ್ತದೆ ತಿಳ್ಕೊಂಡಿದ್ದೀವಿ. ನಮ್ಮ ಯುವಕರು ಇವತ್ತ ಸಾಕಾಗೈತಿ. ಸಾಬರಿಗೆ ಕಾಂಟ್ರಾಕ್ಟು, ಸಾಬರಿಗೆ ಮೀಸಲಾತಿ, ಸಾಬರ ಕಾಲನಿಗಳ ಅಭಿವೃದ್ಧಿ. ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಎಂದರೆ ಶಾಂತಿ. ಸಿದ್ದರಾಮಣ್ಣ ನಮ್ಮ ನಿನ್ನೆ ಮದ್ದೂರದಲ್ಲಿ ಕಲ್ಲು ಹೋಗದಾರ ಯಾರು? ಸಿದ್ದರಾಮಣ್ಣ. ಈ ದಿನದಲ್ಲಿ ಪಾಕಿಸ್ತಾನ ಜೆಂಡಾ ಹಾರಿಸೋರು ಯಾವ ತಾಯಿಗಣ್ಣ ನನ್ನ ಮಕ್ಕಳು? ಸಿದ್ದರಾಮಣ್ಣ. ಪಾಕಿಸ್ತಾನ ಧ್ವಜ ಹಾರಿಸಿದ ಹಲ್ಕಟ್ ನನ್ನ ಮಕ್ಕಳು ಯಾರು? ಸಿದ್ದರಾಮಣ್ಣ.
ಒಬ್ಬ ಹಿಂದೂ ಈ ದೇಶದಲ್ಲಿ ಈದ್ ಮಿಲಾದ್ ಮುಸ್ಲಿಮರ ಪವಿತ್ರ ಒಂದು ಹಬ್ಬದಲ್ಲಿ ಒಬ್ಬ ಹಿಂದೂ ಎಲ್ಲಾದ್ರೂ ಈ ದೇಶದಲ್ಲಿ ಒಗ್ಗದಾನ ಅಂದ್ರೆ ನೀವು ಕಲ್ಲು ಯಾಕೆ ಹೋಗಿಲ್ಲಕತ್ತಿರೋ ಅದಕ್ಕೆ ನನ್ನ ಮಕ್ಕಳು ಯಾಕೆ ಮಾಡ್ತಾರೆ पाकिस्तान बिट्टिद्रा पाकिस्तान होग्री इस देश में रहना होगा वंदे मातरम कहना होगा ಭಾರತದಲ್ಲಿ ಇರಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಅನ್ಬೇಕು ನಿನ್ನೆ ನನಗ ಮದ್ದೂರಿನಲ್ಲಿ 70ನೇ ಕೇಸು ಹಾಕ್ಯಾರ ತುಮಕೂರಿನಾಗ 71ನೇ ಲಾಗು ಹಾಕ್ತಾರೆ ದೇಶಭಕ್ತರು ಕೇಳ್ತೀನಿ ಪಾಕಿಸ್ತಾನ ಜೆಂಡಾ ಹಾಕಿದವ್ರಿಗೆ ಬಾಯಿಗೆ ಹಾಕಿ ಗುಂಡು ಹೊಡಿಬೇಕು ಹಿಂದಿನ ಗುಂಡು ಹಾಕ್ಬೇಕು ಅಲ್ರೂ ಮಕ್ಕಳ ಈ ದೇಶದ ಅನ್ನ ತಿಂತೀರಿ ನೀರು ಕುಡಿತೀರಿ ಗಾಳಿ ಸೋಸ್ತೀರಿ ಪಾಕಿಸ್ತಾನ ಮಕ್ಕಳ ಪಾಕಿಸ್ತಾನ ತಿನ್ನಕ್ಕೆ ಜಾರಿಲ್ಲ ಅಲ್ಲೇ RSS ಐತನ ಪಾಕಿಸ್ತಾನದಾಗ ಜರ್ಮನ್ದಾಗ ಶಾಂತಿ ಇಲ್ಲ ಸ್ವಿಟ್ಜರ್ಲೆಂಡ್ನಾಗ ಶಾಂತಿ ಇಲ್ಲ ಇಟ್ಲಿ ಒಳಗೆ ಶಾಂತಿ ಇಲ್ಲ ಫ್ರಾನ್ಸ್ದಾಗ ಶಾಂತಿ ಇಲ್ಲ ಇವತ್ತು ಬಾಂಗ್ಲಾದೇಶಕ್ಕೆ ನೀವು ಗೊತ್ತಿರಲಿ ಎಷ್ಟು ಹಿಂದೂಗಳು ಕಗ್ಗೋಲಿ ಆಗ್ತಾ ಇದ್ದಾವೆ ಬಂಧುಗಳೇ ಕರ್ನಾಟಕವನ್ನ ಈ ಸರ್ಕಾರ ಪಾಕಿಸ್ತಾನ ಮಾಡ್ಲಿಕ್ಕೆ ಹೊಂಟಿದೆ ಆಗೋದಿಲ್ಲ ಅಂದ್ರೆ ನೀವು ಯಾವ ಗ್ಯಾರಂಟಿ ನೋಡಲಾರದೆ ಯಾರು ಹಿಂದೂ ಪರವಾಗಿ ಗಟ್ಟಿರ್ತಾರೋ ಅವ್ರಿಗೆ ವೋಟ್ ಹಾಕ್ಬೇಕು ಇವತ್ತು ನೀವು ಬಂದಿರಲ್ಲ ಇಷ್ಟು ಜನ ಒಂದು 15-20 ಸಾವಿರ ಜನ ನೀವೇನು ಸೇರಿರಲ್ಲ ನೀವೇನು ಗಾಡಿ ಕೊಟ್ಟು ಕಳ್ಸ್ಯಾರೇನ್ರಿ ಯಾರ 500 ರೂಪಾಯಿ ಕೊಟ್ಟಾರೇನ್ರಿ ಕಳಿಸ್ಕೊಟ್ಟಾರೇನ್ರಿ ನೀವು ಎದಕ್ಕೆ ಬಂದಿರಿ ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ ಮದ್ದೂರು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡ್ಯದ ಇವತ್ತು ನಾ ಒಕ್ಕಲಿಗ ನಾ ಲಿಂಗಾಯತ ನಾ ದಲಿತ ನಾ ಮರಾಠ ನಾ ಬಂಜಾರ ನಾ ಬ್ರಾಹ್ಮಣ ನಾ ವೈಶ್ಯ ಯಾವುದೂ ಇಲ್ಲ ನಾವೆಲ್ಲ ಕೆಲವೊಂದು ಸ್ವಾಮಿಗಳು ತಮ್ಮ ಧರ್ಮದ ಪ್ರಚಾರ ಮಾಡೋದು ಬಿಟ್ಟು ಏನು ಹೇಳ್ಕೊಡ್ತೈತೆ ಲಿಂಗಾಯತ ಮತ್ತು ಇಸ್ಲಾಮು ಒಂದೇ ವೇದಿಕೆ ಮತ್ತೆ ಕೆಲ ಹಾಕೊಟ್ರೆ ಹೋಗ್ಲಿಲ್ಲ ಕೆಲಸ ಇಲ್ಲ ನಿಮ್ಗೆ ಅಂದ್ರೆ ಲಿಂಗಾಯತರೊಳಗ ತಂಗಿನ ತಾಯಿನ ಯಾರು ಲಗ್ನ ಆಗ್ತಾರೆ ಅಲ್ಲಿ ಆಗ್ತಾರ ಅವ್ರು ಯಾರು ಹೇಳ್ತಾರಲ್ಲ ಅವರು ತಾಯಿನೂ ಆಗ್ತಾರೆ ಮಗಳು ಆಗ್ತಾರೆ ಎಲ್ಲರೂ ಆಗ್ತಾರೆ ನಮ್ಮ ಲಿಂಗಾಯತರೊಳಗೆ ಯಾರು ಆಗ್ತಾರ ಅಂದ್ರೆ ಇಸ್ಲಾಂ ಲಿಂಗಾಯತ ಹೆಂಗ್ ಮಂದಿ ಆಗ್ತದೆ ಕೆಲವೊಂದು ಮಂದಿ ಸ್ವಾಮಿಗಳ ಕೆಲಸ ಇವು ಬಿಟ್ಟಾರೆ ಇವರು ಹಿಂದೂ ಧರ್ಮ ಬಿಟ್ಟಾರೆ ಎಲ್ಲ ಬಿಟ್ಟಾರೆ ಯಾರು ಹಿಂದೂ ಬರ್ಸ್ಬೇಡ ತೋಟ ನನ್ನ ಮಗ ಹೇಳ್ತಾನ ಇವತ್ತ ಲಿಂಗಾಯತರು ಬೇರೆ ವೀರ ಸೇವರತ್ ಮತ್ತೆ ನಮ್ಮಲ್ಲಿ ಡಿಫ್ರೆನ್ಸಿಯೇಷನ್ ಆದ್ರ ಬಂಧುಗಳೇ ನಾವ್ಯಾರು ನೀವು ಯಾರು ಲಿಂಗಾಯತರಿ ವೀರ ಸೇವರಿ ಒಕ್ಕಲಿಗರಿ ಮರಾಠರಿ ರಾಜಪೂತ್ರಿ ದಲಿತರಿ ಎಡಗೈರಿ ಬಲಗೈರಿ ಆದ್ರೆ ನಾವೆಲ್ಲ ಒಂದಾಗಿದ್ರೆ ಮಾತ್ರ ಭಾರತ ಉಳಿತದೆ ನಮ್ಮ ಮಾಡ್ತಾರೆ ಇವತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ಸಹ ಅವ್ರು ಹೇಳಿದ್ದಾರೆ ಯಾವುದೇ ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಆದರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿ ಮಾಡಿದೆ ಇದನ್ನ ಹೋಗಿ ಮಾಡಬೇಕು ಬೇಡ ನಾವೆಲ್ಲ ಒಂದಾಗಬೇಕು ಕಾಂಗ್ರೆಸ್ ಬಿಜೆಪಿ JDS ಏನೂ ಇಲ್ಲ ನಮ್ಮ ಧರ್ಮಕ್ಕೆ ಒಂದು ರೀತಿ ಯಾವುದೇ ಅನ್ಯಾಯ ಆದಾಗ ನಮ್ಮ ಧರ್ಮವನ್ನ ಯಾರಾದರೂ ಮನಸ್ಸು ನೋಯಿಸಿದ್ರೆ ನಮ್ಮ ಕೆಲಸ ಬ್ಯಾಲೆಟ್ನಲ್ಲಿ ಕಾಯಿನ್ ಕೊಟ್ಟು ಹೋದ್ರೆ ಹೆಂಗೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿರಲ್ಲ ಹಂಗೆ ಕರ್ನಾಟಕದೊಳಗೆ
ಯೋಗಿ ಬೇಕಾಗಿದೆ. ಮದ್ದೂರಿನಲ್ಲಿ ನಮ್ಮ ಜನ ಹೋದ್ರು, ಅಲ್ಲೇನು ನನ್ನ ಜಾತಿನೇ ಇಲ್ಲ, ಲಿಂಗಾಯತರೇ ಇಲ್ಲ. ಅಲ್ಲಿ ಜನರ ಹುಡುಗರ ಪ್ರೀತಿ ವಿಶ್ವಾಸ, ಅವರು ನನ್ನನ್ನ ಕಾಲು ಮುಗಿದು ನೋಡಿದ್ರೆ ಪ್ರೀತಿ ಮಾಡೋದು ನೋಡಿ ಎತ್ತಾಡ್ರೆ ಹಿಂದೂಗಳ ಪರವಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂತ ಆಚರಣೆ ಮುಖ್ಯಮಂತ್ರಿ ಆದ್ರೆ ಮೊದಲೇ ಕೆಲಸ ಏನ್ ಮಾಡ್ತೀನಂದ್ರೆ ಭ್ರಷ್ಟಾಚಾರ ಇಲ್ಲದ ಸರ್ಕಾರ, ಭ್ರಷ್ಟಾಚಾರ ಇಲ್ಲ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ಬರ್ತದೆ. ಯಾರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಡಮ್ ಅಲ್ಲೇ